ಅಂತಾರೆ ಒಳ್ಳೆ ಒಳ್ಳೆ ಮನಸ್ಸಿರೋರಿಗೆ ಬರುತ್ತಂತೆ. ಪೂಜೆ ಮಾಡ್ತಾ ಅವಳೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ವಾವ್, ಚಪಾತಿ ನೋಡಿ ಗೈಸ್, ಅಮ್ಮನ ಕೈ ರುಚಿ ತಿನ್ನೋದು ಅಂತ ಇದೆಯಲ್ವಾ. ನೋಡಿ ಗೈಸ್, ನಮ್ಮ ಅಮ್ಮನ ಮನೆ ಊಟ ಗಾಯ್ಸ್ ನಾವು ತಗೊಂಬಂದು ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀವಿ ಗೈಸ್. ಸೊ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಬನ್ನಿ. ಅವ್ರು ನೋಡಿ ಏನು ಮಾಡ್ತಾರೆ, ಇವಾಗ ಬಂದಿದ್ದಾರೆ ಡ್ಯೂಟಿಯಿಂದ. ಸೂಸ್ಲಾ ಮಾಡೋರು, ಸೂಸ್ಲಾ ನಾನು ಮಾಡಿದ್ದೀನಲ್ಲ, ಅವರೆಲ್ಲ. ಅದೇ ಹೆಂಗಿದೆ ಟೇಸ್ಟು? ನೋಡಿ ಇವನು ತಿಂದಲ್ಲ ಹೆಂಗಿತ್ತು, ಬರೀ ಉಳಿಸ್ತಾನೆ. ಮೊಸರು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತದೆ. ತಿನ್ನೋದು ಗೊತ್ತಿಲ್ಲ ಇವರು. ಪೂಜೆಗೆಲ್ಲ ತೊಳ್ಕೊತಾ ಇದ್ದಾಳೆ. ಇದಕ್ಕಾದ್ರೂ ಹೋಗಿ ಬರ್ಬೋದಿತ್ತು ಕಣೆ, ಸ್ಮಾರ್ಟಿಗೆ ಹೋಗೋಣ. ಮೆಟ್ರೋಗೆ ಹೋಗಿ ಮೆಟ್ರೋಗೆ ಬರೋಣ ಬಾ. ಯಪ್ಪ ನಿಮ್ಮ ಹುಡುಗಿ. ಇವತ್ತು ಗುರುವಾರ, ಹಾಗಾಗಿ ಕ್ಲೀನಾಗಿ ಎಲ್ಲನೂ ದೇವ್ರ ಮೇಲೆ ತೊಳೆದು ಪೂಜೆ ಹಾಕ್ಬೇಕು. ಫೋಕಸ್ ಅಂತಿಲ್ಲ ಕಣೆ, ಬ್ಲರ್ ಬರ್ತೈತೆ ಯಾಕೋ ನೋಡು. ಫೋಕಸ್ ಅಂತಿಲ್ವೇ? ತಿತ್ತಂಬ್ರದಿ ತಿಕ್ತವಳೆ. ಶಾಂಪು ಇರುತ್ತೆ, ಅದರಲ್ಲೇ ತಿಕ್ತೈತೆ. ಎಲ್ಲ ಶಾಂಪು ತಿತ್ತಂಬ್ರದ್ದು ಬರುತ್ತೆ. ಹಾಂ ಹೌದು, ಅದು ಯೂಸ್ ಮಾಡ್ಬೇಕು. ಫಸ್ಟ್ ಇದೆಲ್ಲ ಖಾಲಿ ಆಗಲಿ ಅಂತ. ಇದು ಹಳೇದು. ಮತ್ತೆ ಇನ್ನೊಂದು ಗಿಡ ಬರ್ತಾ ಇದೆ ಅವ್ರ ಮನೇಲಿ. ತೋರಿಸ್ಬಿಡಕ್ಕಲ್ಲಮ್ಮ, ದೃಷ್ಟಿ ಆಗುತ್ತೆ. ಏನಿಲ್ಲ, ದೃಷ್ಟಿ ಆಗುತ್ತೆ. ನೋಡಿ ಗೈಸ್, ಆ ಥರ ಏನಕ್ಕೆ ಬರುತ್ತೆ ಅಂದರೆ, ಏನು ಎಲ್ರಿಗೂ ಬರಲ್ವಂತೆ ಆ ಥರ. ತೋರಿಸ್ಬಿಡುತ್ತೆ ಅಷ್ಟೇ. ಸೊ ಎಲ್ರಿಗೂ ಬರಲ್ವಂತೆ ಗೈಸ್ ಆ ಥರ. ಯಾರು ಏನೋ ಅಂತಾರೆ, ಒಳ್ಳೆ ಮನಸ್ಸಿರೋರಿಗೆ ಬರುತ್ತಂತೆ. ನಿಜ, ಒಳ್ಳೆ ಮನಸ್ಸಿರೋರಿಗೆ ಬರುತ್ತಂತೆ. ಆ್ಯಕ್ಚುಲಿ ನಮ್ಮ ಹೊರಗಡೆ ಒಂದಿತ್ತು, ಅದೂ ಬೆಳೆದಿರೋದು ನಾನೇ. ಆಮೇಲೆ ಇವಾಗ ಒಂದು ಬಂದೈತೆ, ಖುಷಿ ಆಗುತ್ತಲ್ವಾ. ಅದೋಡ ನಿಮ್ಮ ಮಾವ ಅಲ್ಲ, ಸುತ್ತ ಇದು ಐತೆ ನೋಡಿ. ನಿಮ್ಮ ಮಾವ ಏನಂತ ಒಂದು ಕೇಳ್ಕೊಂಡು. ಹಾಂ ಹೇಳಿ ಬಾವ. ಎಂಥದಿಲ್ಲ, ಅದು ನೀರು ಗುಂಜು ಅಂದ್ರೆ ಒಬ್ಬನೇ ಹೆಂಡತಿನ ಮದುವೆ ಆಗಿರೋದಕ್ಕೆ ಅದು ಬಂದಿರೋದಂತೆ. ಪೂಜೆ ಮಾಡೋದು ಹಂಗಲ್ಲ ಕಣೆ, ಇದು ಗುಂಜೆಲ್ಲ ಇರುತ್ತಲ್ಲ ತಂಪಿಗೆ, ಮತ್ತೆ ರೆಗ್ಯುಲರ್ ಆಗಿ ಅದನ್ನ ಮೇಂಟೈನ್ ಮಾಡ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಎಷ್ಟೇ ಮೇಂಟೈನ್ ಮಾಡಿಸೋ ಬರಲ್ಲ ಒಬ್ಬೊಬ್ರಿಗೆ. ನೀನ್ ಮಾಡ್ತೀರಿ ತಾನೆ? ನಾನೆಲ್ಲಿ ನನ್ನ ಪೂಜೆನೆ, ನಂಗೆ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಪೂಜೆನೆ ಮಾಡಲ್ಲ, ಅಪರೂಪಕ್ಕೆ ಅಷ್ಟೇ ಮಾಡೋದು ನಾನು. ಒಳ್ಳೆ ಮನಸ್ಸಿಂದ ಇರಿ ಗೈಸ್, ಯಾರು ಕೆಟ್ಟದ್ದು ಬಯಸ್ಬೇಡಿ. ಅವ್ರು ಹೆಂಗೆ ಇವ್ರು ಹೆಂಗೆ ಅಂತ ಕೆಟ್ಟದ್ದು ಬಯಸ್ಬೇಡಿ. ನಿಮ್ಮ ಸಂಸಾರ ನೀವು ನೋಡ್ಕೊಂಡು ಚೆನ್ನಾಗಿದೆ ಅಷ್ಟೇ. ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಐತೆ ನಮ್ಮ. ಇಲ್ಲೊಬ್ರು ಇದ್ದಾರೆ, ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ. ಬೇರೆಯವ್ರ ಮನೆ ವಿಚಾರಕ್ಕೆ ತಲೆ ಹಾಕ್ತೀವಿ. ಅದು ಸೋರ್ತೈತೆ ನೋಡಿ ಈ ಕಡೆ. ಇರ್ಲಿ, ನೀರು ಜಾಸ್ತಿ ಇದ್ರೆ ಅದು ಎಷ್ಟು ಬೇಕು ಅಷ್ಟು ಕುಡ್ಕೊಂಡು ಕಣವ. ಈಗಿದೆ ನೋಡಿ, ಹೊರಗಡೆ ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾ ಅವಳೆ. ಮಾತಾಡಿ, ನಂಗೆ ಆಯ್ತಲ್ಲ ಕಣೆ, ಮಾಡು. ಬೇರೆ ಥರದ್ದು ಏನಾದ್ರು ಹಾಕು. ಚೆನ್ನಾಗಿ ಕಾಣ್ತೈತೆ. ನಿಜ ಚೆನ್ನಾಗಿ. ಎಷ್ಟು ಚೆನ್ನಾಗಿರೋದು ಹಿಂಗೆ ರೌಂಡ್ ರೌಂಡ್ ಹಾಕಿ ಕಮಲ. ಏನು ಬಾವ, ಬನ್ನಿ ಇಲ್ಲಿ ಜೋರಾಗಳಿ. ಫುಲ್ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದ್ದಾಳೆ ನೋಡಿ. ಗಾಯ್ಸ್, ಹಾಯ್ ಗಾಯ್ಸ್. ಹಾಯ್ ಹಾಯ್ ಮಾಡು.
ಅವನು ಆಯ್ ಗಾಯ್ಸ್ ಅಂತವನ ಹುಡುಗ. ತಗ ಪೂಜೆ ಮಾಡ್ತಾ ಅವಳೆ. ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಎಷ್ಟು ಕೂತ್ಕೊಂಡಿದ್ದೀನಿ. ಟಿಫನ್ ಎಲ್ಲ ಆಯಿತು. ನೆಕ್ಸ್ಟ್ ಏನೇನು ಅಂತ ತೋರಿಸ್ತೀನಿ, ನೋಡ್ತೀನಿ. ನೋಡಿ ಮೇಡಮ್ ಅವರು ಇವಾಗ ತೊಗೊಂಡೋಗಿ ಆಚೆ ಕೂತ್ಕೊತಾರೆ ಅಷ್ಟೇ. ಅವಳು ಕರೆಂಟ್ ಹೋಗಿದೆ ಗೈಸ್, ಕರೆಂಟೇ ಇಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಟೈಮ್ ಪಾಸ್ ಮಾಡಬೇಕಲ್ವಾ, ಸೊ ಹಾಗಾಗಿ ಟೈಮ್ ಪಾಸ್ ಮಾಡೋಣ ಅಂತ. ಅಮ್ಮ ನೋಡ್ದ ಗಾಳಿಗೆ ಅಲ್ಲಿ ಬಾಗ ಬಿಡ್ತಾ ಇರೋದು. ಓಕೆ ಗೈಸ್, ಸಿಗ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ. ಸೊ ಗೈಸ್, ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಸೊ ಅಮ್ಮ ಸ್ವಲ್ಪ ಏನದು ವಸ್ತು ಇದ್ದಾವೆ ಕೊಡೋಣ ಅಂತ ನೋಡಿ ಡ್ರಾಪ್ ಮಾಡೋಕ್ಕೆ ಇಲ್ಲಿದ್ದಾರೆ. ಇಲ್ಲೊಬ್ಳಿದ್ದಾಳೆ. ಹಾಂ ಏನೋ ಮಾಡ್ತಾ ಇದ್ದಾರೆ ಗೈಸ್. ಅಮ್ಮ ಮನೆ ಊಟಕ್ಕೆ ಗೈಸ್. ಮಧ್ಯಾಹ್ನದ ಊಟ ಅಮ್ಮನ ಮನೇಲಿ. ನಾನು ಹೆಂಗಿದ್ದೀನಿ ತೋರಿಸ್ತಾರ, ನಾಚ್ಕೊತಾಳೆ ಗೈಸ್. ಕ್ಯಾಮ್ರಾ ತೋರಿಸ್ಬೇಡ ಹೆಂಗಿದ್ದೀನಿ ನೋಡಿ ನಾನು ಅಂತ. ನೋಡಿ ಗೈಸ್, ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇನ್ನ ಏನದಲ್ಲಿ ಈಗ ಹೆಂಗ್ ಮಾಡಕತ್ತಾರ ಎಲ್ಲರೂ ನನಗೆ ಅಂತೈತೆ ನಮ್ಮಮ್ಮ. ಓಕೆ ಗೈಸ್, ಇವಾಗ ಜಸ್ಟ್ ಅಮ್ಮನ ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಕುತ್ಕೊಂಡು ಮಾತಾಡಿ ಆಮೇಲೆ ಊಟ ಮಾಡೋಣ. ಓಕೆ. ಸೊ ಗೈಸ್, ಅಮ್ಮನ ಮನೆಗೆ ಬಂದೆ. ಸ್ವಲ್ಪ ಸಿಕ್ಕಾಪಟ್ಟೆ ಶೆಕೆ ಆಯಿತು ಅಂದ್ಬಿಟ್ಟು ಅಮ್ಮನ ನೈಟಿನೇ ಹಾಕ್ಕೊಂಡಿದ್ದೀವಿ. ಇವಾಗ ಅಡುಗೆ ಮಾಡಿದಾರಂತೆ, ವೆರೈಟಿ ಅಡುಗೆ ಮಾಡಿದಾರಂತೆ. ಬನ್ನಿ ಗೈಸ್ ನೋಡೋಣ ಏನೇನು ಮಾಡಿದ್ದಾರೆ ಅಂತ. ವಾವ್, ಚಪಾತಿ ನೋಡಿ ಗೈಸ್. ಅಮ್ಮನ ಕೈ ರುಚಿ ತಿನ್ನೋದು ಅಂತ ಇದೆಯಲ್ವಾ, ಅದಕ್ಕೆಲ್ಲ ಇದೇನೋ ಮೊಸರು ಗೈಸ್. ಏನೋ ಆಗ್ಬಿಟ್ಟೈತೆ ಮೊಸರಿಗೆ. ಇರಲಿ. ವಾವ್, ಹಾಗಲಕಾಯಿ ಪಲ್ಯ ನೋಡಿ ಗೈಸ್. ನಮ್ಮಮ್ಮ ಹಾಗಲಕಾಯಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ರೈಸು ಇನ್ನೂ ಏನೋ ಮಾಡಿದ್ದೀನಿ ಅಂದ್ರಪ್ಪ. ಸರಿ. ವಾವ್, ಸಾಂಬಾರು. ಇನ್ನೊಂದೇನೋ ಮಾಡಿದ್ದೀನಿ ಅಂದರು. ಆಲೂ ಪರೋಟ ಕೆಳಗಡೆನೇ ಇರಬೇಕು, ಮೇ ಬಿ ಚಪಾತಿ ಕೆಳಗಡೆ. ನೋಡ್ತೀನಿ ಗೈಸ್.
ಆಲೂ ಪರೋಟ ನನಗೆ ಗೊತ್ತಾಗ್ತಿಲ್ಲ, ಎಷ್ಟು ಕನ್ಫ್ಯೂಸ್ ಆಗ್ತೈತಿ. ಮಮ್ಮಿ ಆಲೂ ಪರೋಟ ಎಲ್ಲ ಐತೆ, ಆಲೂ ಪರೋಟ ಬಂತು, ನಮ್ಮಮ್ಮ ಬಂತು ಬಂತು ಗೈಸ್. ಮೇ ಬಿ ಇದೆ ಆಲೂ ಪರೋಟ, ಇದನಾ ಇದೆ ಅಂತ ಗೈಸ್. ಆಲೂ ಪರೋಟ ಎಷ್ಟು ಆಲೂಕಾಯಿ ಪಲ್ಯ, ಸಾಂಬಾರು, ಮೊಸರು. ನಮ್ಮಮ್ಮ ನೋಡಿ ಹೆಂಗ್ ಜಡೆ ಹಾಕೊಂಡೈತೆ. ನಾಯಿ ಮೊಸರು ಇರಬೇಕು. ಹ್ಞೂ ಯಾಕೆನ ಅಲ್ಲಿ ಹಿಟ್ಟು ಗಟ್ಟು ಮೊಸರು ತುಂಬ ಇರಬೇಕು. ನೋಡಿ ಗೈಸ್, ಚಂದ ಕಡೆ ಹಾಕ್ತೀನಪ್ಪ. ನೋಡಿ ಇಲ್ಲೊಂದು ಹಾಲು. ಸರಿ ಗೈಸ್, ಇವಾಗ ಅಮ್ಮನ ಮನೆ ಊಟ ಟೇಸ್ಟ್ ಮಾಡುವ, ವೇಟ್ ಮಾಡಿ ಗೈಸ್. ವಾವ್, ನೋಡಿ ಗೈಸ್ ನಮ್ಮ ಅಮ್ಮನ ಮನೆ ಊಟ ಗೈಸ್. ನಮ್ಮ ಅಮ್ಮ ನೋಡಿ ಕೊಡ್ತಾ ಇತ್ತು, ಇನ್ನು ತಂತಂದು ಕೊಡ್ತಾನೇ ಇದ್ದಾರೆ, ಖಾಲಿ ಮಾತ್ರ ಆಯ್ತಿಲ್ಲ. ಸರಿ ಗೈಸ್, ಇವಾಗ ತಿನ್ನೋಣ, ಹೊಟ್ಟೆ ತುಂಬ. ಅಷ್ಟು ಊಟ ಮಾಡ್ತಾಳೆ ಅಂತ 2 ಚಪಾತಿ 2 ಪರೋಟ 3 ಪರೋಟ. ಇವಳು ಬರ್ತಾಳೆ, ಇವಳು ತಿಂತಾಳೆ ಗೈಸ್ ಇದರಲ್ಲೇ. ಹಾಂ, ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ. ಮುಚ್ಚು ಬಾಯಿ ಸೋಂಬೇರಿ. ಟೇಸ್ಟ್ ಹೆಂಗಿದೆ ಅಂದರೆ, ಟೇಸ್ಟ್ ಹೆಂಗಿದೆ? ಸೂಪರ್. ಸೂಪರ್ ಆಗಿದೆ, ಟೇಸ್ಟ್ ಸಕ್ಕತ್ತಾಗಿತ್ತು. ಹಾಗಲಕಾಯಿ ಪಲ್ಯ ಮಾಡಿದ್ದಾರೆ, ಅದು ಕೈ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವೇನೆ? ನಮ್ಮಮ್ಮ ನೋಡು, ನಮ್ಮ ಅಮ್ಮನ ಕೈ ರುಚಿ ಹೆಂಗದ ಅಂತ ಕೇಳ್ತೈತೆ. ನಮ್ಮಮ್ಮ ಸೆಲ್ಫ್ ಕಾನ್ಫಿಡೆನ್ಸ್. ನೋಡಿ ಗೈಸ್, ಇವಾಗ ಮನೆಗೆ ಬಂದು ಊಟ ಮಾಡ್ತಾ ಇದ್ದಾರೆ ಇವರು. ಇವತ್ತಿಲ್ಲೇ ನಮ್ಮ ಅಮ್ಮನ ಕೈ ರುಚಿ ಹೆಂಗಿದೆ? ಚೆನ್ನಾಗಿದೆಯಾ? ಹಾಂ, ಹ್ಞೂ, ನಮ್ಮ ಅಮ್ಮನ ರುಚಿ ಅಂದರೆ ಇಷ್ಟ ಆಗ್ತದೆ ಇವನಿಗೆ. ಇವಾಗ ಬಂದಿದೆ. ಹೆಂಗೆ ಎದುರಿಸಿದ್ರು ಅಂದರೆ ನಮ್ಮನ್ನೆಲ್ಲರನ್ನೂ, ಪಾಪ ಪಕ್ಕದ ಮನೆ ಆಂಟಿ ಅಥವಾ ಅಜ್ಜಿನೇ ಓಡ್ ಬಂದಿತ್ತು, ಯಾರಪ್ಪ ಇದು ಅಂತ. ಹಾಂ, ಹ್ಞೂ, ಎದುರ್ಕೊಂಡು ಬಂದ್ಬಿಟ್ಟೈತೆ, ನೀನು ಹಿಂದೆ ಯಾರು ಕಳ್ಳನೇ ಬಂದಿದ್ದೆ ನೀನು ಅಂತ. ಹಂಗೆ ಎದುರಿಸ್ತಾರೆ ಗೈಸ್ ಮನೇಲಿದ್ರೆ. ನೋಡಿ ಗೈಸ್ ಹೆಂಗೆ ಮುಚ್ಕೊಂಡವಳೆ, ಸರ್ರಾಗಿ ನೀರು ಉಗ್ಬಿಟ್ಟಿದ್ದೀನಿ, ಬಾಟ್ಲ್ ನೀರು ತಗೊಂಡು ಉಗ್ಗಿದ್ದೀನಿ, ಹುರ್ಕೊಂಬಿಟ್ಟಾಳೆ. ಹುರ್ಕ ಹಿಡಿಯೋಕ್ಕಾಗಲ್ಲ ಇನ್ನು ಇವನಿಗೆ, ಹಿಡಿಯೋಕ್ಕಾಗಲ್ಲ ಇವನ್ನ. ನೋಡಿ ಗೈಸ್, ನಮ್ಮಮ್ಮ ಬರೀ ಗಡಿಯಾರ ಇಲ್ಲಪ್ಪ ನಮ್ಮ ಮನ್ಯಾಗ ಅಂದಿದ್ದಷ್ಟೇ ತಗೊಂಬಂದು ಕೊಟ್ಟಿದ್ದಾರೆ. ಅಳಿಬಯ್ಯ ಅಂದಗಾರ ಅಳಿಬಯ್ಯ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ, ಮನಸ್ಸಿಗೆ ತಗೊಂಡ್ಬಿಟ್ಟಿರ್ತಾರೆ ಇಬ್ರು. ಸೊ ಹಾಗಾಗಿ ನೋಡಿ ಗೈಸ್, ಬಾಯ್ 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 ಗೈಸ್. ಇವಾಗ ಹೊರಡೋದು. ಅಪ್ಪಮ್ಮ ಇಟ್ಕೊಳ್ರಿ, ಗಟ್ಟಿ ಉದ್ದಿರೋದ್ರ ಮೇಲೆ. ಬನ್ನಿ ಗೈಸ್, ಇವಾಗ ಐಬ್ರೋ ಮಾಡಿಸ್ಕೊಕ್ ಹೋಗೋಣ. ಗೈಸ್, ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ. ಕರೆಂಟ್ ಬೇರೆ ಹೋಗಿದೆ, ಸುಮಾರು 2 ಅವರ್ ಆಯಿತು. ಕರೆಂಟ್ ಇನ್ನೂ ಬಂದಿಲ್ಲ. ಸೊ ನಾವು ಮನೆಗೆ ಬಂದು ಸುಮಾರು 2 ಅವರ್ ಆಯ್ತೇನೋ, ಕರೆಂಟ್ ಬಂದೇ ಇಲ್ಲ. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ರೊಟ್ಟಿಯಾರು ಮಾಡೋಣ ಅಂತೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ ಗೈಸ್. ರೊಟ್ಟಿ ಆದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಇದು ನಮ್ಮ ಅಮ್ಮನ ನೈಟಿ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಸೆಕೆ, ಅಂದರೆ ಅಷ್ಟು ಸೆಕೆ. ಸೊ ಹಾಗಾಗಿ ಅಷ್ಟೇ ಗೈಸ್, ಇವತ್ತಿನ ಡೇ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಬಾಯ್.